ಹಾಯ್ ಗಾಯ್ಸ್, ನಾನು ನಿಮ್ಮ ಫಿಟ್ನೆಸ್ ನೋಡಿ. ಸೊ ಇವತ್ತು ಏನಪ್ಪ ತಂದಿದ್ದೀನಿ ಮಾಡಿದ್ದೀನಿ ಅಂದರೆ, ಇವತ್ತು ಹಬ್ಬ ಇದ್ದ ಕಾರಣ ಎಲ್ಲರಿಗೂ ಹ್ಯಾಪಿ ದಸರಾ ಆಯುಧ ಪೂಜೆಯ ಶುಭಾಶಯಗಳು. ನಾನಿವತ್ತು ಡಯಟಲ್ಲಿರೋದ್ರಿಂದ ಯಾವುದೇ ರೀತಿ ಸ್ವೀಟ್ಸ್ನ ತಿನ್ನೋಂಗಿಲ್ಲ, ಹಬ್ಬದ ಊಟ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ಸ್ವೀಟ್ನ. ಸೊ ಏನೇನು ಮಾಡ್ತೀನಿ ಅಂತ ಪ್ರತಿಯೊಂದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡಿ. ಎಸ್, ಈ ಒಂದು ರೆಸಿಪಿ ಮಾಡೋಕ್ಕೆ ಬೇಕಾಗಿರೋದು ನನಗೆ ಫಸ್ಟು 50 ಗ್ರಾಮ್ ಓಟ್ಸ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಬಂದ್ಬಿಟ್ಟು ಪ್ರೋಟೀನು ಇದೊಂದು ಅರ್ಧ ಸ್ಕೂಪ್ ತೊಗೊಳ್ತಾ ಇದ್ದೀನಿ, ಯಾಕೆಂದರೆ ಟೇಸ್ಟ್ ಬೇಕಾಗುತ್ತೆ ಅಂತ. ನಾವೇನು ಸ್ವೀಟ್ ಎಲ್ಲ ತಿನ್ನೋಂಗಿಲ್ವಲ್ಲ. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇದು ಪ್ರೋಟೀನೆಲ್ಲ ಹಾಕ್ಬಿಟ್ಟು. ನೆಕ್ಸ್ಟ್ ಒಂದು ಅರ್ಧ ಬನಾನ ತಗೊಂಡಿದ್ದೀನಿ. ಇದನ್ನು ಎಲ್ಲದನ್ನೂ ನಾನು ಮಿಕ್ಸಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ ಸ್ಮೂತಾಗಿ, ನೋಡ್ಬೋದು. ನೀರು ಬೇಕಾದ್ರೂ ಹಾಕ್ಬೋದು, ಹಾಲು ಬೇಕಾದ್ರೂ ಹಾಕ್ಬೋದು, ನಿಮ್ಮ ಆಪ್ಷನ್ನು. ನಾನು ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಟಿಂಗ್ಸಲ್ಲಿ ಇರೋದ್ರಿಂದ. ಸೊ ಇದನ್ನೆಲ್ಲ ನೈಸಾಗಿ ರುಬ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಂಬಿಡಿ. ಒಂದು ಬಾಕ್ಸ್ ಹಾಕೊಂಡ್ಮೇಲೆ ಎಲೆಕ್ಟ್ರಿಕ್ ಸ್ಟವ್ ಅಥವಾ ನೀವು ಸ್ಟವ್ ಮೇಲಾದರೂ ಮಾಡ್ಬೇಕಾದ್ರೆ ಕೆಳಗಡೆ ಪಾತ್ರೆಯಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಬಾಕ್ಸನ್ನು ಮುಚ್ಚಿಬಿಡಿ. ಒಂದು 10 ನಿಮಿಷ ಅದನ್ನು ಫುಲ್ಲು ಬಾಯ್ಲ್ ಮಾಡಿ ಬೆಂದ ಮೇಲೆ ಈ ಥರ ಬರುತ್ತೆ. ಇದು ಕೇಕರ ಅನ್ಕೊಬೋದು, ಕುಕ್ಕಿ ಅನ್ಕೊಬೋದು. ಹೈ ಪ್ರೋಟೀನು, ಲೋ ಕ್ಯಾಲರೀಸು. ಏಕೆಂದರೆ ಹಬ್ಬದ ಪ್ರಯುಕ್ತ ನಾನು ಏನೋ ಸ್ವೀಟ್ ತಿನ್ನೋಂಗಿಲ್ಲ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಟೇಸ್ಟು, ನೀವು ಟ್ರೈ ಮಾಡಿ. ಅದೇ ರೀತಿ ಫಿಟ್ನೆಸ್ ಮತ್ತು ಬಾಡಿ ಬಿಲ್ಡಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.